ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಯಾದು ರೆಸಿಪಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು ಚಪಾತಿಗೆ, ರೊಟ್ಟಿಗೆ, ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರ ನನ್ನ ಚಾನಲ್ ಹೊಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಾನಿಲ್ಲಿ ಸೋಯಾನ ತೊಗೊಂಡ್ಬಿಟ್ಟು ಚೆನ್ನಾಗಿ 2 ಸರಿ ತೊಳೆದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ತಣ್ಣೀರಲ್ಲಿ ನೆನೆಸ್ತಾ ಇದ್ದೀನಿ. ತಣ್ಣೀರಲ್ಲಿ ನೆನೆಸಿದ್ರೆ ಒಂದು 20 ನಿಮಿಷ ಬೇಕಾಗುತ್ತೆ. ಇಲ್ಲ ಸಡನ್ನಾಗಿ ಬೇಗ ಬೇಕು ಅಂದರೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಬರೀ ಉಪ್ಪು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಕೆಲವರು ಉಪ್ಪು ಹುಳಿ ಎಲ್ಲ ಹಾಕ್ಕೊಂಡು ನೆನೆಸ್ಕೊತಾರೆ. ನಾನು ಬರೀ ಉಪ್ಪು ಮಾತ್ರ ಹಾಕ್ಕೊಂಡು ಒಂದು 20 ನಿಮಿಷ ನೆನೆ ಇಟ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ಇದೆಲ್ಲ ನೆನೆಸ್ಕೊಂಡಾದಮೇಲೆ ನೆಂದಿದ್ದು ಚೆನ್ನಾಗಿ ನಾನು ಅದನ್ನೇನು ಮಾಡಿದ್ದೀನಿ ಅಂದರೆ ಸೋಯಾ ಇದೆಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು. ತುಂಬ ದಪ್ಪ ದಪ್ಪ ಇರುತ್ತಲ್ಲ, ತಿನ್ನೋದಿಲ್ಲ, ತುಂಬ ದಪ್ಪ ಅನಿಸ್ಬಿಡುತ್ತೆ. ಹಾಗಾಗಿ ನಮ್ಮ ಮನೇಲಿ ಏನು ಮಾಡ್ತೀವಿ, ನಾವು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊತೀವಿ, ರೋಲಾಗಿ. ನೀವು ಯಾವ ಶೇಪಿಗೆ ಬೇಕಾದ್ರೆ ಕಟ್ ಮಾಡ್ಕೊಬೋದು. ಹಾಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. 1 ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು. ನಾನು ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇವತ್ತು ಆಲೂಗಡ್ಡೆ ಸೇರಿಸ್ತಾಯಿದ್ದೀನಿ. ಆಲೂಗಡ್ಡೆ ಸೇರಿಸೋದ್ರಿಂದ ಸ್ವಲ್ಪ ಸೋಯಾದೇನು ಸ್ವಲ್ಪ ಸ್ಮೆಲ್ ಇರುತ್ತಲ್ಲ, ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗೆ ಆಲೂಗಡ್ಡೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಸೈಜಷ್ಟು ಒಂದು ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕದಾಗೂ ಇರೋದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಜಾಸ್ತಿ ಮಸಾಲೆಲ್ಲ ಹಾಕ್ಕೊಬಾರ್ದು, ಹಾಗಾಗಿ ಸ್ವಲ್ಪ ಒಂದು 4 ಲವಂಗ ಹಾಕ್ಕೊತಿದ್ದೀನಿ. ಒಂದು 2 ಪೀಸ್ ಚಕ್ಕೆ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಬೌಲಷ್ಟು, ತುಂಬ ಅಲ್ಲ, ಸ್ವಲ್ಪ ಒಂದು ಮೀಡಿಯಮ್ ಸಣ್ಣ ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದರೆ ಗ್ರೇವಿ ಎಷ್ಟು ಬೇಕು ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ 2 ಟೊಮೆಟೊ ಹಣ್ಣನ್ನು ರುಬ್ಬಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂದು ಒಗ್ಗರಣೆಗೆ, ಒಂದು ರುಬ್ಬಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬರ್ತಾ ಇದ್ದೀನಿ. ರುಬ್ಕೊಂಡಾದ್ಮೇಲೆ ಸ್ವಲ್ಪ ಗಸಗಸೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಗೋಡಂಬಿ ಕೂಡ ಸೇರಿಸ್ಕೊಬೋದು, ಇಲ್ಲ ಕಾಯಿ ಹಾಲು ಕೂಡ ಸೇರಿಸ್ಕೊಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಸೇರಿಸ್ಕೊಳ್ಳಿ. ನಾನಿಲ್ಲಿ ನೋಡಿ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ತುಂಬ ನೈಸಾಗೂ ಬೇಡ, ತುಂಬ ತರಿಯಾಗೂ ಬೇಡ, ಈ ರೀತಿಯಲ್ಲೂ ರುಬ್ಬಿಡ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಏನು ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ಇದು ಒಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿಲ್ಲ, ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಬಿಡೋಣ. ಇದು ನೀಟಾಗಿ ಕೆಂಪಾಗೋ ತನಕ ಹುರ್ಕೊಬೇಕು, ಹಂಗಾದ್ರೆ ಚೆನ್ನಾಗಿ ಬರುತ್ತೆ ಗ್ರೇವಿ ಟೇಸ್ಟ್ ಕೂಡ. ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು 1 ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಸಹ ಉಪ್ಪು ಹಾಕ್ಕೊಂಡು ಉಪ್ಪಿನ ಜೊತೆಲಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ರೆ ಟೊಮೆಟೊ ಹಣ್ಣೆಲ್ಲ ನೀಟಾಗಿ ಮೆತ್ತಗಾಗುತ್ತೆ. ಟೊಮೆಟೊ ಹಣ್ಣು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಆ ಸೋಯಾ ಕಟ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಮತ್ತು ಎಣ್ಣೆ ಜೊತೆಲಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ಇದರೊಳಗಡೆ ಮಿಕ್ಸ್ ಮಾಡ್ಕೊತೀವೋ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಸೋಯಾದು ಕೆಲವರು ತಿನ್ನಲ್ಲ, ನಮಗೆ ಅಷ್ಟು ಇಷ್ಟ ಆಗಲ್ಲ ಅನ್ನೋರು ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕು, ಆವಾಗ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಎಣ್ಣೆ ಒಳಗಡೆ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಆಲೂಗಡ್ಡೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಮೊದಲನೇ ಆಲೂಗಡ್ಡೆ ಹಾಕ್ಕೊಂಡ್ರೆ ಇದು ತಳ ಹೊತ್ತೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಸೋಯಾ ಎಲ್ಲ ಫ್ರೈ ಆದಮೇಲೆ ಆಲೂಗಡ್ಡೆ ಹಾಕ್ಕೊಂಡು ನಾನು ಸ್ವಲ್ಪ ನೀರನ್ನು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೋಯಲ್ಲೇನು ಜಾಸ್ತಿ ಹೊತ್ತು ಬೇಯೋದು ಅವಶ್ಯಕತೆ ಇಲ್ಲ. ಆಲೂಗಡ್ಡೆ ಬೇಯೋದು ಟೈಮಲ್ಲಿ ಅದನ್ನು ಬೆಂದರೆ ಸಾಕಾಗುತ್ತೆ. ನೋಡಿ ಇವಾಗ ನೀರೆಲ್ಲ ಸ್ವಲ್ಪ ಡ್ರೈ ಆಗಿ ಒಂದು ಅರ್ಧ ಅಷ್ಟು ಬೆಂದಿದೆ. ಇವಾಗ ಈ ಟೈಮಲ್ಲಿ ನಾವು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡ್ಬಿಡೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇನ್ನೊಂದು 1 ಸ್ಪೂನಷ್ಟು ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನೇನು ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಮಸಾಲ ಅದನ್ನು ಸಹ ಇವಾಗಲೇ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಸಾಲನಲ್ಲೇ ಫ್ರೈ ಆಗಬೇಕು, ತುಂಬ ನೀರು ಇವಾಗಲೇ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಇದು ಚೆನ್ನಾಗಿ ಮಸಾಲೆ ಮತ್ತು ಆಲೂಗಡ್ಡೆ ಸೋಯಾ ಏನಿದೆ ಅದೆಲ್ಲ ನೀಟಾಗಿ ಮಸಾಲೆನೆಲ್ಲ ಬೆರೆತ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಚೆನ್ನಾಗಿ ಹೋಗಬೇಕು. ನೋಡಿ ಈ ರೀತಿ ಸ್ವಲ್ಪ ತಾಗಿದೆ. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಧನಿಯಾ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕಸೂರಿ ಮೆಥಿ ಹಾಕ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಅದೇ ಥರ ಸ್ವಲ್ಪ ಜಾಸ್ತಿ ಕಸೂರಿ ಮೆಥಿ ಥರ ಸ್ಮೆಲ್ ಆಗುತ್ತೆ. ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಕೊತಾರೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಎಲ್ಲ ಏನಿದೆ ಅವಾಗ ಹಾಕಿದ್ವಲ್ಲ, ಒಂದು 5 ನಿಮಿಷ ನೀಟಾಗಿ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಣ್ಣೆಲ್ಲ ಬಿಡ್ಕೊಂಡ್ಬಿಟ್ಟಿದ್ದು. ಇವಾಗ ಈ ಗ್ರೇವಿ ಮಾತ್ರ ತುಂಬಾ ಸೂಪರಾಗಿ ಬಂದಿತ್ತು ಫ್ರೆಂಡ್. ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅದೇ ಥರ ಮಾಡಿ, ಫ್ರೈ ಮಾಡೋದಾಗಿರ್ಬೋದು ಅಥವಾ ಮಸಾಲೆ ಮಾಡ್ಕೊಳ್ಳೋದೇ ಆಗಿರ್ಬೋದು. ಯಾರ್ಯಾರು ಹೊಸ್ದಾಗಿ ಮಾಡ್ತಾಯಿದ್ದಾರೆ ಸ್ಕಿಪ್ ಮಾಡ್ದಂಗೆ ನೋಡಿಬಿಟ್ಟು ನೀಟಾಗಿ ಮಾಡ್ಕೊಳ್ಳಿ.
ನೋಡಿ ಇವಾಗ ಇಷ್ಟು ರೆಡಿಯಾಗಿದೆ. ನಿಮಗೆ ಸ್ವಲ್ಪ ತೆಳು ಬೇಕಂದ್ರೆ ಇನ್ನೊಂದು ಚೂರು ನೀರು ಹಾಕೊಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಅನಿಸುತ್ತೆ, ಹಂಗಾಗಿ ಇಷ್ಟಿದೆ ನನಗೆ ಸಾಕಾಗುತ್ತೆ. ನಾನು ಇದ್ರ ಜೊತೆಲಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿ ತುಂಬ ಸ್ಮೂತಾಗಿ ಉಬ್ಬಬೇಕು ಅಂದರೆ ಯಾವ ರೀತಿ ಚಪಾತಿ ಮಾಡಬೇಕು ಅಂತ ಕೇಳ್ತಾಯಿದ್ರು, ಹಂಗಾಗಿ ಹೇಳ್ತಾಯಿದ್ದು ನೋಡಿ. ಈ ರೀತಿಯಾಗಿ ಫಸ್ಟು ಒಂದು ಮೀಡಿಯಮ್ ಸೈಜ್ ಚಪಾತಿ ಉಜ್ಕೊಂಡ್ಬಿಟ್ಟು ಅದನ್ನು ರೌಂಡ ಪೂರಿ ಸೈಜಲ್ಲಿ ಉಜ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಫೋಲ್ಡ್ ಮಾಡಬೇಕು. ಅದ್ರ ಮೇಲೆ ಮತ್ತೆ ಒಂದೊಂದು ಲೇಯರು ಎಣ್ಣೆ ಹಾಕ್ಬಿಟ್ಟು ಮತ್ತೆ ಫೋಲ್ಡ್ ಮಾಡಿಕೊಂಡು 4 ಟ್ರಯಾಂಗಲ್ ಶೇಪಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಚಪಾತಿನ ಉಜ್ಜಿ ಬೇಯಿಸಿದ್ರೆ ತುಂಬ ಪೂರಿ ಥರ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ತುಂಬ ಸ್ಮೂತಾಗಿರುತ್ತೆ ಚಪಾತಿ. ನಮ್ಮ ಮನೇಲಿ ಯಾವಾಗಲೂ ಇದೇ ಥರನೇ ಮಾಡೋದು. ಇವಾಗ ನೋಡಿ ಪಲ್ಯನೆಲ್ಲ ಸರ್ವ್ ಮಾಡಿ ತೋರಿಸ್ತಾರೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಚಪಾತಿ ಮತ್ತು ಸೋಯಾ ಪಲ್ಯ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸ್ಬೋದು ಹೇಗೆ ಬಂದಿತ್ತು ಅಂತ. ಥ್ಯಾಂಕ್ ಯು.